ರಾಜನಾಗುವ ಅವಕಾಶವಿದ್ದರೂ ಭಕ್ತಿಯ ಮಾರ್ಗವನ್ನು ಆರಿಸಿಕೊಂಡ ಮಹಾನ್ ಸಂತ ಯಾರು ಗೊತ್ತಾ? ಅದುವೇ ನಮ್ಮ ಕನ್ನಡದ ಹೆಮ್ಮೆಯ ಕನಕದಾಸರು. ಕನ್ನಡದ ಸಾಹಿತ್ಯ ಲೋಕಕ್ಕೆ ಬಹಳಷ್ಟು ಕೊಡುಗೆ ನೀಡಿರುವ ಮಹಾನ್ ಸಂತರು ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರು. ಇವರು ಮೂಲ ಹೆಸರು ತಿಮ್ಮಪ್ಪ ನಾಯಕ, ತಂದೆ ಹೆಸರು ಬೀರಪ್ಪ, ತಾಯಿ ಹೆಸರು ಬಚ್ಚಮ್ಮ. ಇವರು 15ನೇ ಶತಮಾನದಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಬಾಲ್ಯದಲ್ಲಿ ಶೌರ್ಯ ಹಾಗೂ ಸಾಹಸದ ಬಗ್ಗೆ ಬಹಳಷ್ಟು ಆಸಕ್ತಿ, ತರಬೇತಿ ಹೊಂದಿರ್ತಾರೆ. ಕಾಲಕ್ರಮೇಣ ಶ್ರೀ ಕೃಷ್ಣ ಪರಮಾತ್ಮ ದೇವರೇ ಹಿಂದೆ ಬಿದ್ದು ನೀ ನನ್ನ ಭಕ್ತನಾಗುವಂತ ಸಾಕಷ್ಟು ಬಾರಿ ಕನಸಿನಲ್ಲಿ ಬಂದು ಹೇಳಿರ್ತಾರಂತೆ. ಆದ್ರೂ ಅಷ್ಟಾಗಿ ಅದ್ರ ಬಗ್ಗೆ ಮಾನ್ಯತೆ ತಗೊಂಡಿರಲ್ಲ. ಕಾಲಕ್ರಮೇಣ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಬಹಳಷ್ಟು ಪೆಟ್ಟಾಗುತ್ತೆ ಕನಕದಾಸರಿಗೆ. ತದನಂತರ ಅವರು ಸ್ವಲ್ಪ ಬದಲಾಗ್ತಾರೆ. ದೈವಿಕಾಚರಣೆ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದುತ್ತೆ. ವ್ಯಾಸರಾಯರ ಅಚ್ಚುಮೆಚ್ಚಿನ ಶಿಷ್ಯರು ಕನಕದಾಸರೆಂದ್ರು ತಪ್ಪಾಗಲ್ಲ. ಎಲ್ಲಾ ಶಿಷ್ಯರು ಒಂದು ರೀತಿ ಇದ್ರೆ ಕನಕದಾಸರೇ ಬೇರೆ ರೀತಿ ಕಾಣಿಸ್ತಾ ಇದ್ರಂತೆ ವ್ಯಾಸರಾಯರಿಗೆ. ಹಾಗಾಗಿ ಅವರಲ್ಲಿ ಎಷ್ಟು ಭಕ್ತಿ ಇತ್ತು ಅಂದ್ರೆ ಎಷ್ಟೋ ಪವಾಡಗಳು ನೀವು ಎಲ್ಲ ಕೇಳಿರ್ತೀರಾ, ಅದು ಸಿನಿಮಾದಲ್ಲೂ ನೀವು ನೋಡಿರ್ತೀರಾ. ಅದನ್ನ ನಾನು ಏನು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ಕನಕದಾಸರ ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನರಸಿಂಹ ಚರಿತೆ, ನಳಚರಿತೆ ಎಷ್ಟೋ ಸಾಹಿತ್ಯಗಳನ್ನ ರಚನೆ ಮಾಡಿದ್ದಾರೆ. ಕನಕದಾಸರ ಸಾಹಿತ್ಯದ ಅಂಕಿತ ನಾಮ ಕಾಗಿನೆಲೆ ಶ್ರೀ ಆದಿಕೇಶವ ಅವರೆಲ್ಲ ರಚನೆ ಮಾಡಿರೋದ್ರಲ್ಲಿ. ಕೊನೆಗೆ ಉಡುಪಿಯಲ್ಲಿ ನಿಮಗೆ ತಿಳಿದೇ ಇದೆ, ಉಡುಪಿಯಲ್ಲಿರುವ ಕನಕನ ಕಿಂಡಿ. ಕನಕದಾಸರ ಭಕ್ತಿಗೆ ಮೆಚ್ಚಿ ಕನಕ ಶ್ರೀ ಕೃಷ್ಣ ಪರಮಾತ್ಮ ಪಶ್ಚಿಮ ದಿಕ್ಕಿಗೆ ತಿರುಗಿದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಹಾಗೆ ಈಗ ಕನಕನ ಕಿಂಡಿ ಅಂತ ಕೂಡ ಅದನ್ನ ಕರೆಯಲ್ಪಡ್ತಾ ಇದೆ. ಹಾಗೆ ನಾನು ಕನಕ ಭಜಿಸಿದ್ದು ನಿಜ, ಉಡುಪಿ ನಡಗಿದ್ದು ನಿಜ. ದಾಸಶ್ರೇಷ್ಠ ಕನಕದಾಸರಿಗೆ ಶ್ರೀ ಕೃಷ್ಣ ಪರಮಾತ್ಮರೇ ಭಗವಂತನೇ ಪ್ರತ್ಯಕ್ಷನಾಗಿ ನನ್ನ ಭಕ್ತನಾಗು ಎಂದು ಕೇಳಿಕೊಳ್ಳುವ ಸಂದರ್ಭ ಹೇಗಿರಬಹುದು ಅಲ್ಲ. ಕನಕದಾಸರ ಮತ್ತಷ್ಟು ಮಾಹಿತಿಗಳಿಗೆ ಅಥವಾ ನಮ್ಮ 500 ವರ್ಷಗಳ ಹಿಂದೆ ನಡೆದ ವಿಚಾರಗಳನ್ನ ಈಗಲೂ ನೆನಪು ಮಾಡ್ಕೋತಾ ಇದೀವಿ ಅಂದ್ರೆ ಅವರ ಶಕ್ತಿ ಅಪಾರ. ಇದೇ ವರ್ಷ ಕನಕದಾಸರ ಜಯಂತಿ 27 ನವೆಂಬರ್ ಅಂತ ಕಾಣುತ್ತೆ. 2026 ಕನಕದಾಸರ ಜಯಂತಿ ಬರ್ತಾ ಇದೆ. ತಮ್ಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕನಕದಾಸರ ಜಯಂತಿಗಳಲ್ಲಿ ಕನಕದಾಸರ ಕೀರ್ತನೆಗಳು, ಕನಕದಾಸರಿಗೆ ಸಂಬಂಧಪಟ್ಟ ಹಾಗೆ ಪ್ರವಚನಗಳಾಗಲಿ, ವಿಚಾರಗಳಾಗಲಿ, ವಿಷಯವಾಗಲಿ ಚರ್ಚೆ ಆಗ್ಬೇಕು. ಆ ರೀತಿ ಮೀನಿಂಗ್ಫುಲ್ ಕನಕದಾಸರ ಜಯಂತಿ ಆಗ್ಬೇಕು. ಯಾಕಂದ್ರೆ ಪ್ರತಿ ಬಾರಿಯೂ ನಾವು DJ ಹಾಕೊಂಡು ಅಥವಾ ಯಾವುದೋ ಸಾಂಗ್ ಹಾಕೊಂಡು ಖಂಡಿತ ಮಾಡಬೇಡಿ. ದಯವಿಟ್ಟು ಕನಕದಾಸರ ಕೀರ್ತನೆ ಬಿಟ್ಟು ಬೇರೆ ಯಾವುದೋ ಕೂಡ ಅಲೋ ಮಾಡಬೇಡಿ. ಮಾನ್ಯ ನಮ್ಮ ಸಮಾಜದ ಮುಖಂಡರುಗಳೆಲ್ಲರೂ ಸೇರಿ ಪ್ರಥಮ ಬಾರಿಗೆ 1992ರಲ್ಲಿ ಕನಕದಾಸರ ಪೀಠ ರಚಿಸಿ ಕನಕದಾಸರ ಜಯಂತ್ಯೋತ್ಸವ ಪ್ರಾರಂಭ ಮಾಡಿದ್ದು ನಮ್ಮೆಲ್ಲರ ರಾಜಕೀಯ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಹಾಗೂ ವಿಶ್ವನಾಥ್ ಸರ್, ರೇವಣ್ಣ ಸರ್, ಹೀಗೆ ಸಮಾಜದ ಎಲ್ಲ ಮುಖಂಡರುಗಳು ಒಗ್ಗಟ್ಟಿಂದ ಸೇರಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಈಶ್ವರ್ ಝೋನ್ ನ ಫಾಲೋ ಮಾಡ್ತಾ ಇರಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.